ಬೆಂಗಳೂರಿನಲ್ಲಿ ಒಂದು ದೊಡ್ಡ ಹೈಡ್ರಾಮಾ ನಡೀತಾ ಇದೆ. ಈ ಹೈಡ್ರಾಮಾ ಕಾರಣ ಆಗಿರೋದು ಏನು ಅಂತ ಅಂದ್ರೆ ಉಮರ್ ಖಲೀದ್ ಅವರಿಗೆ ಸಂಬಂಧಪಟ್ಟ ಹಾಗಿನ ಪುಸ್ತಕ ಬಿಡುಗಡೆಯ ಕಾರ್ಯಕ್ರಮ. ಅದು ಉಮರ್ ಪುಸ್ತಕ ಕುರಿತ ಕಾರ್ಯಕ್ರಮಕ್ಕೆ ಬಿಜೆಪಿ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ. ಭಾರಿ ಪ್ರೊಟೆಸ್ಟ್ ಅನ್ನ ಕೂಡ ನಡೆಸ್ತಾ ಇದೆ ಬಿಜೆಪಿ. ಇದು ನಿರೀಕ್ಷಿತ, ಬಿಜೆಪಿ ಇದು ಮೊದಲನೇ ಹೇಳಿತ್ತು ಕೂಡ. ಬೆಂಗಳೂರಿನಲ್ಲಿ ಈ ಕಾರ್ಯಕ್ರಮ ನಡೆಸೋದಕ್ಕೆ ಇವರೇನು ಉದ್ದೇಶವನ್ನ ಹೊಂದಿದ್ದಾರೆ ಆಯೋಜಕರು ಅಥವಾ ಅದಕ್ಕೇನು ತಯಾರಿ ಮಾಡ್ಕೊಂಡಿದ್ರು, ಆ ಕಾರ್ಯಕ್ರಮದ ಸ್ಥಳಕ್ಕೆ ನುಗ್ಗೋದಕ್ಕೂ ಕೂಡ ಕಾರ್ಯಕರ್ತರು ಮುಂದಾಗ್ತಾ ಇದ್ದಾರೆ ಅಂತ ಹೇಳಿ ತಿಳಿದು ಬರ್ತಾ ಇದೆ. ಇದು ಬೆಂಗಳೂರಿನ ದೊಮಲೂರಿನ BIC ಬಳಿ ನಡೀತಾ ಇರುವಂತ ಕಾರ್ಯಕ್ರಮ. ಉಮರ್ ಖಲೀದ್ ಅಂಡ್ ಹಿಸ್ ವರ್ಲ್ಡ್ ಅಂತ ಹೇಳ್ಕೊಂಡ್ಬಿಟ್ಟು ಒಂದು ಪುಸ್ತಕ ಜೊತೆಗೆ ಒಂದು ವಿಚಾರ ಸಂಕಿರಣವನ್ನ ಹಮ್ಮಿಕೊಳ್ಳಲಾಗಿದೆ. ಯಾರು ಉಮರ್ ಖಲೀದ್? ನಿಮ್ಗೆ ಗೊತ್ತಿರೋ ಹಾಗೆ ಉಮರ್ ಖಲೀದ್ 2020ರಲ್ಲಿ ದೆಹಲಿ ಗಲಭೆಗೆ ಸಂಬಂಧಪಟ್ಟ ಹಾಗೆ ಮುಖ್ಯ ಸಂಚುಕೋರ ಅಂತ ಹೇಳಿ UAPA ಅಡಿ ಅವರ ವಿರುದ್ಧ ಪ್ರಕರಣವನ್ನ ದಾಖಲಿಸಿ ಅವರಿನ್ನೂ ಜೈಲಲ್ಲಿರುವಂತ ಸಂದರ್ಭ. ಆಮೇಲೆ JNU ಯೂನಿವರ್ಸಿಟಿಗೆ ಸಂಬಂಧಪಟ್ಟ ಹಾಗಿನ ವಿದ್ಯಾರ್ಥಿ ನಾಯಕನಾಗಿಯೂ ಕೂಡ ಉಮರ್ ಖಲೀದ್ ಗುರುತಿಸಿಕೊಂಡಿದ್ರು. ಆದರೆ ಹತ್ತತ್ರ 4-5 ವರ್ಷ ಆಯ್ತು ಇವ್ರು ಜೈಲಿಗೆ ಹಾಕಿ. ಈಗಲೂ ಕೂಡ ಇವರಿಗೊಂದು ಬೇಲ್ ಸಿಗ್ತಾ ಇಲ್ಲ. ಇವರ ಜೊತೆಗಿದ್ದಂತ ಸಹ ಆರೋಪಿಗಳೇನಿದ್ರು ಅವರಿಗೆಲ್ಲ ಬೇಲ್ ಸಿಕ್ಕಿದೆ, ಬಟ್ ಇವ್ರಿಗೆ ಇನ್ನೂ ಬೇಲ್ ಸಿಗ್ತಾ ಇಲ್ಲ. ಸರ್ಕಾರನೇ ಒಂದು ಸಂಚು ಮಾಡಿ ಇವರನ್ನ ಒಳಗೆ ಹಾಕೋ ಪ್ರಯತ್ನವನ್ನ ಪಟ್ಟಿದೆ ಅಂತ ಹೇಳಿ ಈಗ ಹಲವರು ಆರೋಪವನ್ನ ಮಾಡ್ತಾ ಇರೋದು. ಅದಕ್ಕೆ ಸಂಬಂಧಪಟ್ಟಾಗೆ ಒಂದು ಪುಸ್ತಕ ಜೊತೆಗೆ ವಿಚಾರ ಸಂಕಿರಣವನ್ನ ಇವತ್ತು ಹಮ್ಮಿಕೊಳ್ಳಲಾಗಿದೆ. ಆದ್ರೆ ಈ ರೀತಿಯಾದಂತ ದೇಶದ್ರೋಹಿ ವಿಚಾರವಾಗಿ ಅಥವಾ ವ್ಯಕ್ತಿಯ ವಿಚಾರವಾಗಿ ಕಾರ್ಯಕ್ರಮ ಆಯೋಜನೆ ಮಾಡೋದು ಸರಿಯಲ್ಲ ಅಂತ ಹೇಳ್ಕೊಂಡು ಆರೋಪ ಮಾಡಿ ಬಿಜೆಪಿ ಪ್ರೊಟೆಸ್ಟ್ ಮಾಡ್ತಿದೆ. ದೇಶದ ಪರವಾಗಿರುವಂತವರು ಈ ಭಯೋತ್ಪಾದನಾ ಕೃತ್ಯವನ್ನ ಯಾರ್ಯಾರು ಬೆಂಬಲಿಸ್ತಾರೋ ಅವರನ್ನ ಬಂಧಿಸೋದ್ ಬಿಟ್ಟು ಇವತ್ತಿನ ರಾಜ್ಯ ಸರ್ಕಾರ ದೇಶದ ಪರವಾಗಿ ಧ್ವನಿ ಎತ್ತುವಂತಹ ನಮ್ಮಂತವರನ್ನ ಅರೆಸ್ಟ್ ಮಾಡ್ತಾ ಇದ್ದಾರೆ. ಆಯೋಜಕರನ್ನ ಅರೆಸ್ಟ್ ಮಾಡಬೇಕಾಗಿತ್ತು. ಭಯೋತ್ಪಾದನೆಯ ಕೃತ್ಯಕ್ಕೆ ಬೆಂಬಲ ಕೊಡುವಂತವ್ರನ್ನ ಅರೆಸ್ಟ್ ಮಾಡಬೇಕಾಗಿತ್ತು. ಅದನ್ನ ಬಿಟ್ಟು ಇವತ್ತು ದೇಶದ ಪರವಾಗಿ ಧ್ವನಿ ಎತ್ತುವಂತಹ ಸಾರ್ವಜನಿಕರನ್ನ ತುಂಡರಿಸ್ತಾ ಇರುವಂತಹ ಕಾರ್ಯಕ್ರಮವನ್ನ ಅವರು ಬೆಂಬಲವನ್ನ ಕೊಟ್ಟು ನಮ್ಮಂತ ಕಾರ್ಯಕರ್ತರನ್ನ ವಿಚಾರ ಏನು ಅಂತಂದ್ರೆ ಈ ಕಾರ್ಯಕ್ರಮಕ್ಕೆ ಅನುಮತಿಯನ್ನ ಕೊಡಬಾರ್ದು ಅಂತ ಹೇಳ್ಕೊಂಡು ಬಿಜೆಪಿ ಬಹಳ ಒತ್ತಾಯವನ್ನ ಮಾಡಿತ್ತು. ಆದ್ರೆ ಇದೊಂದು ಒಳಾಂಗಣ ಕಾರ್ಯಕ್ರಮ ಅಥವಾ ಇಂಡೋರ್ ನಲ್ಲಿ ನಡೀತಾ ಇರುವಂತಹ ಕಾರ್ಯಕ್ರಮ ಆಗಿರೋ ಕಾರಣದಿಂದಾಗಿ ಇದಕ್ಕೆ ನಾವು ಅನುಮತಿ ನಿರಾಕರಿಸೋದು ಮತ್ತೊಂದು ಇದೆಲ್ಲ ಬರಲ್ಲ ಅಂತ ಹೇಳ್ಕೊಂಡು ಪೊಲೀಸರುಗಳು ಕೂಡ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಕಿರಣ್, ನಮ್ಮ ಪ್ರತಿನಿಧಿ ಕಿರಣ್ ಹನಿಯಡ್ಕ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ. ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕಿರಣ್, ಇಂಥದ್ದೊಂದು ಕಾರ್ಯಕ್ರಮವನ್ನ ತಡೆಯುವಂತ ನಿಟ್ಟಿನಲ್ಲಿ ಬಿಜೆಪಿ ಪ್ರಯತ್ನವನ್ನ ಪಟ್ಟಿತ್ತು, ಬಟ್ ಕಾರ್ಯಕ್ರಮ ಅಂತೂ ಆಯೋಜನೆ ಆಗಿದೆ. ಬಹುಶಃ ಈಗ ಆಲ್ರೆಡಿ ಆರಂಭ ಆಗ್ತಾ ಇದೆ ಅಂತ ಕಾಣಿಸುತ್ತೆ. ಬಟ್ ಆ ನಡುವೆ ಏನೇನು ಹೈಡ್ರಾಮಾಗಳು ನಡೀತಾ ಇದೆ, ಈಗ ಸನ್ನಿವೇಶ ಸುಧಾರಿಸಿದ್ಯಾ, ಕಾರ್ಯಕ್ರಮ ನಡೆಯುತ್ತಾ, ಏನ್ ಕತೆ ಕಿರಣ್? ಮಾಲ್ತೇಶ್, ಸದ್ಯದ ಪರಿಸ್ಥಿತಿಯಲ್ಲಿ ಬೆಂಗಳೂರು ಅಂತಾರಾಷ್ಟ್ರೀಯ ಕೇಂದ್ರದಲ್ಲಿ ಕಾರ್ಯಕ್ರಮ ನಡೆಯೋದಕ್ಕೆ ಯಾವುದೇ ರೀತಿಯಂತ ಸಮಸ್ಯೆ ಇಲ್ಲ. ಬಿಜೆಪಿ ನಿನ್ನೆಯಿಂದ ಈ ಕಾರ್ಯಕ್ರಮಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿತು. ಸ್ವತಃ ಬೆಂಗಳೂರು ಪೊಲೀಸ್ ಆಯುಕ್ತರಿಗೆ ದೂರನ್ನು ಕೊಟ್ಟು ಅನುಮತಿಯನ್ನು ವಾಪಸ್ ಪಡಿಬೇಕನ್ನುವಂಥ ಆಗ್ರಹವನ್ನು ಮಾಡಿತ್ತು. ಅದರ ಜೊತೆಗೆ ಇವತ್ತು ಕಾರ್ಯಕ್ರಮ ಸ್ಥಳದಲ್ಲಿ ಅಂದರೆ ಕಾರ್ಯಕ್ರಮ ನಡೆಯುವಂತಹ ಅಂತಾರಾಷ್ಟ್ರೀಯ ಕೇಂದ್ರದ ಸಮೀಪದಲ್ಲಿ ಪ್ರತಿಭಟನೆಯನ್ನು ಕೂಡ ಒಂದಷ್ಟು ಮಟ್ಟದಲ್ಲಿ ಬಿಜೆಪಿ ಮಾಡಿತ್ತು. ಕಾರ್ಯಕ್ರಮ ಆರಂಭವಾಗೋದಕ್ಕೂ ಮುನ್ನವೇ 1 ಗಂಟೆ ಮುನ್ನವೇ ಬಿಜೆಪಿ ಕಾರ್ಯಕರ್ತರು ಬಂದು ಪ್ರತಿಭಟನೆಯನ್ನು ಮಾಡಿದಂತಹ ಕಾರಣಕ್ಕಾಗಿ ಪೊಲೀಸರು ಅವರನ್ನ ವಶಕ್ಕೆ ಪಡೆದು ಕರೆದಿದ್ದಾರೆ. ಹೀಗಾಗಿ ಸ್ಥಳದಲ್ಲಿ ಯಾವುದೇ ರೀತಿಯಿಂದ ಅಡ್ಡಿಪಡಿಸುವಂತಹ ರೀತಿಯಲ್ಲಿ ಬಿಜೆಪಿ ಕಾರ್ಯಕರ್ತರು ಯಾರೂ ಕೂಡ ಇಲ್ಲ. ಮತ್ತು ಕಾರ್ಯಕ್ರಮವನ್ನು ಅತ್ಯಂತ ವ್ಯವಸ್ಥಿತವಾಗಿ ಇವರು ಆರ್ಗನೈಸ್ ಮಾಡಿದ್ದಾರೆ. ಅಂದ್ರೆ ಆನ್ಲೈನ್ ಮುಖಾಂತರವಾಗಿ ಯಾರು ಮುಂಚಿತವಾಗಿ ನೋಂದಣಿಯನ್ನು ಮಾಡ್ಕೊಂಡಿದ್ದಾರೆ ಅವರಿಗೆ ಮಾತ್ರ ಇಲ್ಲಿ ಇವತ್ತು ಕಾರ್ಯಕ್ರಮಕ್ಕೆ ಪ್ರವೇಶಾವಕಾಶವನ್ನು ಕಲ್ಪಿಸಲಾಗ್ತಿದೆ ಮತ್ತು ಒಳಾಂಗಣದಲ್ಲಿ ಈ ಕಾರ್ಯಕ್ರಮ ನಡೀತಿದೆ. ಹಾಗಾಗಿ ಹೊರ ಭಾಗದಲ್ಲಿ ಯಾವುದೇ ರೀತಿಯಿಂದ ಅಡ್ಡಿಪಡಿಸುವಂತದ್ದು ಯಾವುದೇ ರೀತಿಯಿಂದ ಒಂದು ಸನ್ನಿವೇಶ ಈವರೆಗೆ ಯಾವುದೇ ರೀತಿಯಲ್ಲಿ ಕಂಡು ಬರ್ತಾ ಇಲ್ಲ. ಮತ್ತು ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಗಳು ಅಂದ್ರೆ ಚರ್ಚಾ ಕಾರ್ಯಕ್ರಮ ಇವತ್ತು ನಡೀತಾ ಇರುವಂತದ್ದು ಉಮರ್ ಖಲೀದ್ ಮತ್ತು ಹಿಸ್ ವರ್ಲ್ಡ್ ಅನ್ನುವಂಥ ಪುಸ್ತಕ ಏನಿದೆ, ಈಗಾಗಲೇ ಜನವರಿ ತಿಂಗಳಲ್ಲಿ ಆ ಪುಸ್ತಕ ದೆಹಲಿಯಲ್ಲಿ ಬಿಡುಗಡೆಯಾಗಿತ್ತು. ಆ ಬಿಡುಗಡೆಯಾದಂತಹ ಪುಸ್ತಕದ ವಿಚಾರವಾಗಿ ಸಂವಾದ ಅಥವಾ ವಿಚಾರ ಸಂಕಿರಣದ ರೂಪದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಹೀಗಾಗಿ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಿರುವಂತಹ ನಟ ಪ್ರಕಾಶ್ ರಾಜ್ ಇರ್ಬೋದು, ಇತಿಹಾಸಕಾರರಾದಂತಹ ರಾಮಚಂದ್ರ ಗುಹಾ, ಜಾನಕಿ ನಾಯರ್, ಈ ರೀತಿಯಂತಹ ಪ್ರಮುಖವಾದಂತಹ ಸಂಪನ್ಮೂಲ ವ್ಯಕ್ತಿಗಳು ಅಂತ ಯಾರ್ಯಾರಿದ್ದಾರೆ ಅವರೆಲ್ಲರೂ ಕೂಡ ಈಗಾಗಲೇ ಕಾರ್ಯಕ್ರಮದ ಸ್ಥಳಕ್ಕೆ ಬಂದಿದ್ದಾರೆ, ಅಂದ್ರೆ ಕಾರ್ಯಕ್ರಮದ ಸ್ಥಳದಲ್ಲಿದ್ದಾರೆ. ಹೀಗಾಗಿ ಅವರು ಬರುವಂತಹ ಸಂದರ್ಭದಲ್ಲೂ ಅಡ್ಡಿಪಡಿಸುವಂತಹ ಒಂದು ವಾತಾವರಣ ಯಾವುದೇ ರೀತಿಯಲ್ಲೂ ಕೂಡ ಇಲ್ಲ. ಹೀಗಾಗಿ ಕಾರ್ಯಕ್ರಮ ನಡೆಯುತ್ತೆ, ಅದಕ್ಕೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ಬಿಜೆಪಿ ಕಾರ್ಯಕರ್ತರು 1 ಗಂಟೆ ಮುನ್ನವೇ ಪ್ರತಿಭಟನೆ ಮಾಡಿರುವಂತಹ ಕಾರಣಕ್ಕಾಗಿ ಅವರೆಲ್ಲರೂ ಕೂಡ ವಶಕ್ಕೆ ಪಡೆದ ಪೊಲೀಸರು ಕರೆದೊಯ್ದಿದ್ದಾರೆ. ಹಾಗಾಗಿ ಅವರು ಕೂಡ ಅಡ್ಡಿಪಡಿಸುವಂತ ರೀತಿಯಲ್ಲಿ ಸ್ಥಳದಲ್ಲಿಲ್ಲ. ಹೀಗಾಗಿ ಸ್ಥಳದಲ್ಲಿ ಭದ್ರತಾ ವ್ಯವಸ್ಥೆ ಕಲ್ಪಿಸಿರುವಂತಹ ಪೊಲೀಸರು ನಾವು ನಮ್ಮ ಸುತ್ತಮುತ್ತಲು ಎಲ್ಲರೂ ಕೂಡ ಕಾಣ್ತಿರುವಂತಹ ಒಂದು ವಾತಾವರಣ ಏನಿದೆ ಅಲ್ಲಿ ಕಾಣ್ತಿರುವಂತಹ ರೀತಿಯಲ್ಲಿ ಇಲ್ಲಿ ಭದ್ರತೆಗಾಗಿ ಪೊಲೀಸರು ಇದ್ದಾರೆ ಹೊರತು ಉಳಿದಂತೆ ಯಾವುದೇ ರೀತಿಯಂತಹ ಒಂದು ಆತಂಕದ ವಾತಾವರಣ ಯಾವುದೂ ಕೂಡ ಇಲ್ಲ. ಕಾರ್ಯಕ್ರಮ ಇನ್ನೇನು ಕೆಲವು ಕ್ಷಣದಲ್ಲಿ ಆರಂಭ ಆಗುತ್ತೆ. ಮಾಲ್ತೇಶ್, ಥ್ಯಾಂಕ್ ಯು ಕಿರಣ್, ಥ್ಯಾಂಕ್ ಯು.